ಇನ್ನೊಂದು ಕಡೆ ಇದೇ ಇಡಿ ರೇಡ್ಗೆ ಸಂಬಂಧಪಟ್ಟಂತೆ SITಗೆ ಸಂಬಂಧಪಟ್ಟಂತೆ ಪಕ್ಷ ಪ್ರತಿಪಕ್ಷ ಆಡಳಿತಾರೂಢ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವಿನ ನಾಯಕರ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಹೇಳಿಕೆ ಇಲ್ಲಿ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ಪತ್ತೆ ಆಗಬೇಕು. ಒಂದು ಕಡೆ ಇದನ್ನು ಹೇಳ್ತಾರೆ, ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ SITಗೆ ಸಿದ್ದರಾಮಯ್ಯವ್ರ ಮನೆಗೆ ಹೋಗೋ ತಾಕತ್ತಿದೆಯಾ, ಧೈರ್ಯ ಇದೆಯಾ ಅವ್ರಿಗೆ, ED CBIನವರೇ ಹೋಗಬೇಕು ಅಂತ ಅಶೋಕ್ ಹೇಳ್ತಾರೆ. ಅಂದರೆ ಒಂದು ಕಡೆ ಏನು ಬಂತು ಹೇಳಿಕೆ, ಈ BJP ಅವ್ರಿಗೆ EDನ ಇಟ್ಕೊಂಡು ITನ ಇಟ್ಕೊಂಡು ಚೂ ಬಿಡಿಸೋದೇ ಕೆಲಸ ಇವ್ರಿಗೆ, ಅದೊಂದು ಚಟ ಅಂತ. ಅದಕ್ಕೆ BJP ಅವ್ರು ಹೇಳ್ತಾರೆ, ಹೌದಪ್ಪ ED CBI ಅಂದರೆ ಈ ಥರ ಮಾತಾಡ್ತೀರಿ ನೀವೇ ರಚನೆ ಮಾಡ್ಕೊಂಡಿದ್ರಲ್ಲ SIT, ನಿಮ್ಮ ಮನೆಗೆ ಬಂದು ರೈಡ್ ಮಾಡಿಬಿಡ್ತಾರ ಅವರು? ಸಿದ್ದರಾಮಯ್ಯವ್ರ ಮನೆಗೆ ಹೋಗ್ಬಿಡ್ತಾರೆ ರೈಡ್ ಮಾಡೋಕ್ಕೆ? DKಶಿ ಮನೆಗೆ ಹೋಗ್ಬಿಡ್ತಾರಾ? ಯಾರ್ದಾನ ಮನೆಗೆ ಹೋಗಿ ರೈಡ್ ಮಾಡಿಬಿಡ್ತಾರೆ? ಅವ್ರು ಮಾಡಲ್ಲ. ಅದಕ್ಕೆ ED ಮತ್ತು CBI ಬರ್ತಾ ಇದ್ದಾರೆ, ಏನು ತಪ್ಪು ಅಂತ ಅವರು ಕೂಡ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಸದನದ ಒಳಗಡೆ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಯಾವ್ಯಾವ ವಿಚಾರಗಳನ್ನೆಲ್ಲ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ವಿಚಾರಗಳನ್ನು ಗಂಭೀರವಾಗಿ ನಾವು ಮಂಡನೆ ಮಾಡಬೇಕು. ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿದ್ದೇವೆ. ಸೇರ್ತೇವೆ ನಾಳೆ ಅಥವಾ ನಾಡಿದ್ದು. ಮೊನ್ನೆ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದೇವೆ, ಅವರು ಕೂಡ JDS ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾಳೆ ಅಥವಾ ನಾಡಿದ್ದು ನಾವೆಲ್ಲ ಎರಡೂ ಪಕ್ಷದ ಪ್ರಮುಖಗಳು ಕೂತು ಚರ್ಚೆ ಕೂಡ ಮಾಡ್ತೇವೆ. ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವನು ತಗೊಂಡಿರೋದು, 80% ಸರ್ಕಾರನೇ ನುಂಗಿರೋವಂಥದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು. ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗ್ಬಿಟ್ಟಿದೆ. ಇನ್ನು 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಂಗ್ರಿಲಾ ಹೋಟ್ಲು ಹೇಳಿದಾರಲ್ಲ, ಅವನೇ ಯಾರು MDನೇ ಹೇಳಿದಾನಲ್ಲ, MDನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಮುಂದುವರಿಬಹುದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ ಹೇಳಿದ್ದಾರೆ. ಅಂದ್ರೆ ಶಾಂಗ್ರಿಲಾದಲ್ಲಿ ನೀವು ಸಂಜೆ ಹೋಗ್ಬಿಟ್ಟು ಕ್ಯಾಮ್ರಾ ಹಾಕಿದ್ರೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಮಂತ್ರಿಗಳು ಹೋಗ್ತಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. 187 ಕೋಟಿ ರೂಪಾಯಿನ ಲೂಟಿ ಯಾವ ಪ್ರೇರಣೆ? ರಾಹುಲ್ ಗಾಂಧಿ ಪ್ರೇರಣೆನಾ, ಸೋನಿಯಾ ಗಾಂಧಿ ಪ್ರೇರಣೆನಾ, ಅಥವಾ ಕಾಂಗ್ರೆಸ್ ಹಗರಣದಿಂದಲೇ ಪ್ರೇರಣೆ ಪಡೆದಿದ್ದೀರಾ? ಕಾಂಗ್ರೆಸ್ ಕಾಲದಲ್ಲಿ A to Z, A ಇಂದ Z ವರೆಗೆ ಆಲ್ಫಾಬೆಟಿಕಲಿ ಎಷ್ಟು ಅಕ್ಷರಗಳಿದಾವೆ ಅಷ್ಟೂ ಹಗರಣಗಳು ಕಾಂಗ್ರೆಸ್ ಅದನ್ನು ಮೀರಿದ ಹಗರಣಗಳನ್ನು ಮಾಡಿದೆ. MB ಪಾಟೀಲ್ ರೇ ಯಾವುದರಿಂದ ಪ್ರೇರಣೆ ಪಡೆದ್ರಿ? ಬಸವಣ್ಣವ್ರು ಇಂಥವನ್ನೆಲ್ಲ ಹೇಳ್ಕೊಟ್ಟಿಲ್ಲ. ಬಸವಣ್ಣವ್ರು ಇಂಥದಕ್ಕೆ ವಿರುದ್ಧವಾಗಿದ್ದರು. ಬಸವಣ್ಣನ ಅನುಯಾಯಿಯಾಗಿ ನೀವು ನಿಮ್ಮ ಪಕ್ಷ ಇಂಥ